ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮಹಾತ್ಮ ಗಾಂಧಿ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಇದೊಂದು ದೇಶದ ಬಡಜನರ ಬದುಕಿನಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ತಂದಿರುವಂಥ ಕಾನೂನು. ಈ ಕಾನೂನಿನ ಯಾವುದೇ ರೀತಿಯಾಗಿರ್ತಕ್ಕಂಥ ಸಡಿಲುಗೊಳಿಸೋದಾಗಲಿ ಅಥವಾ ಅದನ್ನು ರದ್ದುಪಡಿಸೋದಾಗಲಿ ಅದು ಬಡವರಿಗೆ ಮಾಡ್ತಕ್ಕಂಥ ಅನ್ಯಾಯ, ಶ್ರಮಜೀವಿಗಳಿಗೆ ಮಾಡ್ತಕ್ಕಂಥ ಅನ್ಯಾಯ. ಹಳ್ಳಿಯ ಕೃಷಿ ಕಾರ್ಮಿಕರ ಬದುಕಿಗೆ ಅನುಕೂಲ ಆಗಲಿ ಅಂತೇಳಿ, ಅವರ ಗ್ರಾಮದಲ್ಲಿನೇ ಉದ್ಯೋಗ ಸಿಗಬೇಕು ಅಂತೇಳಿ, ಅವರ ಪಂಚಾಯಿತಿ ಪ್ರದೇಶದೊಳಗನೆ ಉದ್ಯೋಗ ಸಿಗಬೇಕು ಅಂತೇಳಿ ಈಗಾಗಲೇ ಕೆಲವು ವರ್ಷಗಳಿಂದ ನಡೆದು ಬಂದಿರತಕ್ಕಂಥ ಈ ಕಾನೂನನ್ನು BJP ಸರ್ಕಾರ ರದ್ದುಪಡಿಸೋದ್ರ ಮೂಲಕ ಬಡವರಿಗೆ ದ್ರೋಹ ಎಸಗಿದೆ. BB ಜಿ ಈ ಕಾನೂನನ್ನು ತಂದು ಈ ಗುತ್ತಿಗೆದಾರ ಓರಿಯೆಂಟೆಡ್ ಕಾನೂನನ್ನು ತಂದಿದ್ದಾರೆ. ಕಾರ್ಪೊರೇಟ್ ಸೆಕ್ಟರ್ಗಳನ್ನು ಬೆಂಬಲಿಸೋದಕ್ಕೆ, ಒತ್ತು ಕೊಡೋದಕ್ಕೆ, ಅವ್ರಿಗೆ ಅನುಕೂಲ ಮಾಡೋದಕ್ಕೆ ಈ ಕಾನೂನು ತಂದಿದ್ದಾರೆ. ಇದನ್ನು ಸರ್ವತಾ ಯಾರೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಏನು ನಾವು ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಕೃಷಿ ಕಾರ್ಮಿಕರ ಮೂಲಕ ಆಸ್ತಿ ಸೃಷ್ಟಿ ಮಾಡ್ತಾ ಇದ್ವಿ, ಆ ಆಸ್ತಿ ಸೃಷ್ಟಿಗೆ ತಣ್ಣೀರು ಹರಿತಿದ್ದಾರೆ. ಆ ಹಿನ್ನೆಲೆಯೊಳಗೆ ನಾವು MGNREGA ಕಾನೂನು ಮರುಸ್ಥಾಪನೆ ಆಗಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟವನ್ನು ಮುಂದುವರಿಸಿ. ಕೇಂದ್ರ ಸರ್ಕಾರ ಒಂದು ಆರೋಪ ಮಾಡ್ತಿದೆ, ನರೇಗಾದಲ್ಲಿ ಕೆಲವೊಂದಿಷ್ಟು ಲೋಪಾದೇಶ ಇತ್ತು, ಅದನ್ನ ಸರಿಪಡಿಸುವ ಪ್ರಯತ್ನ ಮಾಡಿದೀವಿ ಅಂತ ಅಷ್ಟೇ ಹೇಳ್ತಾರೆ. ಆ ಲೋಪದೋಷಗಳೇನಿದಾವಲ್ಲ, ಆ ಲೋಪದೋಷಗಳನ್ನು ಸರಿಪಡಿಸೋದಕ್ಕೆ ಸೋಷಿಯಲ್ ಆಡಿಟ್ ಇರೋದು. ಅದಕ್ಕಿಂತ ದೊಡ್ಡವೇನಾದರೂ ಇದ್ರೆ ನಿಮ್ಮ ED, CBI, ಇನ್ಕಮ್ ಟ್ಯಾಕ್ಸ್ ಇವೆಲ್ಲ ಅವ್ನ ನೀವು ಉಪಯೋಗ ಮಾಡಕ್ ಬರೋದಿಲ್ವಾ? ಒಮ್ಮೆ ಉಪಯೋಗ ಮಾಡಿದ್ರ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರವನ್ನ CBI ಗೋಯಿಸಬೇಕು ಅಂತ ಹೇಳಿ ವಿಪಕ್ಷದವರು ಆಗ್ರಹ ಮಾಡ್ತಾ ಇದ್ದಾರೆ ಸರ್. ಯಾಕೆ ಏನಿದೆ ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅನ್ನೋದು ಸರ್. ಅಯ್ಯೋ, ಆ CBIದವ್ರಿಗೆ ಮೊದಲಿಗೆ 1000 ಕೋಟಿ ರೂಪಾಯಿ ಇದೆಯಲ್ಲ, ಅದನ್ನ ಹುಡುಕಂತ. ಸರ್, VV ರಾಮ್ಜಿ ಬಗ್ಗೆ ವಿಶೇಷ ಅಧಿವೇಶನ ಕರೆದಿದ್ದೀರಿ, ಬಟ್ ಅಧಿವೇಶನ ಟೈಮಲ್ಲಿ ಹೊರಗಡೆ ಪ್ರತಿಭಟನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಸರ್? ಅಧಿವೇಶನ ಕರೆದಿದ್ದೇವೆ, ಅಧಿವೇಶನ ನಾವು ಹೋರಾಟ ಮಾಡ್ತೀವಿ, ಅಧಿವೇಶನದೊಳಗೆ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡ್ತೀವಿ. ಅದು ಇನ್ನೂ 1 ದಿನ 2 ದಿನ ಬಿಟ್ಟು ಬರ್ತದೆ. ಅದನ್ನು ವಿಧಾನಸಭೆಯೊಳಗೂ ಮಾಡ್ತೀವಿ, ವಿಧಾನ ಪರಿಷತ್ನೊಳಗೂ ಮಾಡ್ತೀವಿ, ರಾಜಕೀಯ ಹೋರಾಟವನ್ನು ಮಾಡ್ತೀವಿ. ಶಾಸನ ಸಭೆಯಲ್ಲಿ ಹೋರಾಟ ಮಾಡ್ತೀವಿ, ಕಾನೂನಾತ್ಮಕ ಹೋರಾಟ ಮಾಡ್ತೀವಿ, ರಾಜಕೀಯ ಹೋರಾಟ. ಇವತ್ತು ಅಬಕಾರಿ ಇಲಾಖೆ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ ಅಂತ, ಹಗರಣದ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ ಅಂತ BJP ಮತ್ತು JDS ಹೇಳ್ತಿರುವಂತದ್ದು. ಇವತ್ತು ಪ್ರತಿಭಟನೆ ಕೂಡ ಮಾಡಿದ್ದಾರೆ, ಅದಕ್ಕೆ ಉತ್ತರ ಕೊಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.